ಶೂರ ಮಾಂತ್ರಿಕ. ಶೂರನ ಮಾಂತ್ರಿಕ ಕಲಿಕೆ. ಶೂರ ಎಂಬ ಯುವಕನು ಹಳೆಯ ತಂತ್ರಜ್ಞಾನ ಗುಡಿಸಲಿನಲ್ಲಿ ಕುಳಿತು ದೊಡ್ಡ ದಾಡಿಯೊಡನೆ ಹಿರಿಯ ಮಾಂತ್ರಿಕನಿಂದ ಮಾಂತ್ರಿಕ ಕಲೆ ಕಲಿಯುತ್ತಾನೆ. ಕೋಣೆಯಲ್ಲೆಲ್ಲ ಹೊಳೆಯುವ ಪುಸ್ತಕಗಳು, ಔಷಧಿಗಳು ಮತ್ತು ಮಾಂತ್ರಿಕ ವಸ್ತುಗಳು ಇವೆ. ಶೂರ ತನ್ನ ಕೈಗಳಿಂದ ನೀಲಿ ಕಣಗಳನ್ನು ಹೊರಹಾಕುವ ಸರಳ ಮಂತ್ರವನ್ನು ಅಭ್ಯಾಸ ಮಾಡುತ್ತಿರುವಾಗ ಆತ ತುಂಬಾ ಉತ್ಸಾಹಗೊಂಡಿದ್ದಾನೆ. ವಾತಾವರಣ ಅದ್ಭುತ ಮತ್ತು ರಹಸ್ಯಮಯವಾಗಿದೆ. ಇದೀಗ ಸ್ವಲ್ಪ ಹೆಚ್ಚು ಪರಿಣಿತನಾದ ಶೂರ ತನ್ನ ಹಳ್ಳಿಯ ಹೊರಗೆ ಮಾಂತ್ರಿಕ ಅಭ್ಯಾಸ ಮಾಡುತ್ತಿದ್ದಾನೆ. ಅವನು ಹೊಳೆಯುವ ಮಾಂತ್ರಿಕ ದಂಡದಿಂದ ಸಣ್ಣ ವಸ್ತುಗಳನ್ನು ಹಾರಿಸುತ್ತಾನೆ. ಹಳ್ಳಿಯವರು ಅದೃಶ್ಯದಿಂದ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಹಳ್ಳಿ ಮನೆಗಳು, ಮರಗಳು ಮತ್ತು ಪ್ರಕಾಶಮಾನವಾದ ಆಕಾಶವಿದೆ. ದೃಶ್ಯವು ಬಣ್ಣಗಳ ಸಂಯೋಜನೆಯಿಂದ ಉಜ್ವಲವಾಗಿರುತ್ತದೆ. ಭೂತನ ಪ್ರತ್ಯಕ್ಷತೆ. ರಾತ್ರಿ ಸಮಯದಲ್ಲಿ ಹಳ್ಳಿಯಲ್ಲಿ ಹೊಳೆಯುವ ಕೆಂಪು ಕಣ್ಣುಗಳೊಂದಿಗೆ ಭಯಾನಕ ದೇಹವುಳ್ಳ ಭೂತನು ಕಾಣಿಸಿಕೊಂಡಿದೆ. ಹಳ್ಳಿಯವರು ಭಯದಿಂದ ಓಡುತ್ತಾರೆ. ಕೆಲವರು ಮನೆಗಳ ಹಿಂದೆ ತಲುಪುತ್ತಾರೆ. ಭೂತನು ನೆಲಕ್ಕಿಂತ ಮೇಲೆ ತೇಲುತ್ತಾ ಸುತ್ತಮುತ್ತ ಕತ್ತಲು ಹರಡಿಸುತ್ತಿದೆ. ಹಿನ್ನೆಲೆಯಲ್ಲಿ ಗಾಢ ನೇರಳಿಯ ಆಕಾಶ ಮತ್ತು ಪೂರ್ಣಚಂದ್ರನ ಬೆಳಕು ಇದೆ. ದೃಶ್ಯ ಭೀತಿಜನಕವಾಗಿದೆ. ಶೂರನ ಭೂತ ಎದುರಿಕೆ. ಶೂರ ಧೈರ್ಯದಿಂದ ತನ್ನ ಮಾಂತ್ರಿಕ ದಂಡವನ್ನು ಎತ್ತಿ ಭೂತದ ಎದುರು ನಿಂತಿದ್ದಾನೆ. ಅವನ ಸುತ್ತ ಬೆಳೆಯುತ್ತಿರುವ ಬಂಗಾರದ ಬೆಳಕಿನ ವಲಯ ಕಂಡು ಭೂತನು ಅವನನ್ನು ಭಯಭೀತಗೊಳಿಸಲು ಪ್ರಯತ್ನಿಸುತ್ತಿದೆ. ಹಳ್ಳಿಯವರು ಮನೆಯ ಹಿಂದೆ ತಲೆ ಹಾಕಿಕೊಂಡು ಭಯ ಮತ್ತು ನಿರೀಕ್ಷೆಯೊಂದಿಗೆ ನೋಡುವರು. ಭೂತದ ಸೋಲು. ಶೂರನ ಶಕ್ತಿಯುತ ಮಂತ್ರ ಒಂದು ಪ್ರಕಾಶಮಾನವಾದ ಜಾದೂಬಲವನ್ನು ಭೂತದ ಮೇಲೆ ಹರಿಯುತ್ತದೆ. ಭೂತನು ಬೆಳಕಿನ ಕಣಗಳಾಗಿ ಕರಗಿ ಮಾಯವಾಗುತ್ತಾ ಗರ್ಜಿಸುತ್ತದೆ. ಹಳ್ಳಿ ಮಾಂತ್ರಿಕ ಶಕ್ತಿಯಿಂದ ಹೊಳೆಯುತ್ತದೆ. ಹಳ್ಳಿಯವರು ಹರ್ಷೋದ್ಗಾರದಿಂದ ಕೇಕೆ ಹಾಕುತ್ತಾರೆ ಮತ್ತು ಸಂಭ್ರಮಿಸುತ್ತಾರೆ. ಹಳ್ಳಿಯವರು ಸಂಭ್ರಮದಿಂದ ಶೂರನನ್ನು ಎತ್ತಿ ಅವನನ್ನು ತಮ್ಮ ಹೀರೋ ಎಂದು ಆರಾಧಿಸುತ್ತಾರೆ. ಎಲ್ಲೆಡೆ ಶೃಂಗಾರ, ಸಂಗೀತ ಮತ್ತು ಸಂತೋಷಪೂರ್ಣ ಮುಖಗಳಿವೆ. ಶೂರನ ಮುಖದಲ್ಲಿ ಗರಿಮೆ ಮತ್ತು ಆನಂದ ಕಾಣಿಸುತ್ತವೆ. ಹಿನ್ನೆಲೆಯಲ್ಲಿ ಪಟಾಕಿಗಳ ಹೊಳಹು ವಿಜಯ ಮತ್ತು ಹರ್ಷದ ಸಂಕೇತವಾಗಿ ತೋರುತ್ತದೆ.